ನಮ್ಮ ಸ್ನಾಯುಗಳು ಗಟ್ಟಿ ಇರಂಗಿಲ್ಲ, ಕೂದಲು ಉದುರ್ತಿರ್ತಾವು, ನಮ್ಮ ಸ್ಕಿನ್ ಒಳಗ ಅಷ್ಟು ಸ್ಕಿನ್ನ ಹೊಳಿತಿರಂಗಿಲ್ಲ. ನಾವು ವಯಸ್ಸಾದ್ಮೇಲೂ ಚಲೋ ತಂಗಿರ್ಬೇಕಂದ್ರೆ ಇನ್ನೊಬ್ರು ಯಾರು ನಮ್ಮ ಹೆಲ್ಪಿಗೆ ಬರಬಾರ್ದಪ್ಪ ಅಂದ್ರೆ ಇದೆಲ್ಲ ನಾವು ಈಗಿಂದನ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಓಕೆ 40ಗೆ ಬಂದಂದ್ರೆ ಏನಕ್ಕೈತೆ ಅಂದ್ರೆ ನಮ್ಗೇನಿಲ್ಲ, ನಮ್ಮ ಮೆಟ್ಲು ಹತ್ತಿರಕಾರ ಸುಸ್ತಾಗೋದು, ಜಾಸ್ತಿ ಕೆಲಸ ಮಾಡಿದ್ರೆ ಎಲ್ಲ ಸುಸ್ತಾಗೋದು, ಇದೆಲ್ಲಾನು ಯಾವ್ದಕ್ಕೆ ಆಕತ್ತೆ ಅಂದ್ರೆ ತರಿಸಿರುವಂಥ ವೇ ಪ್ರೋಟೀನ್ ಇದು ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ಲೇವರ್ ಇರುವಂಥ ಪ್ರೋಟೀನ್ ಪೌಡ್ರ್ ಇದು. ನಮ್ಮ ಮನೆ ಒಳಗೆ ನಮಗೂ ಇದು ನಮ್ಮ ಮೊದಲಿಂದೆಲ್ಲ ನಮ್ಮ ಅಪ್ಪನ ಕಾಲದಾಗದು ನಮ್ಮ ಅಜ್ಜನ ಕಾಲದಾಗೆಲ್ಲ ರೊಟ್ಟಿ ಚಪಾತಿನ ತಿಂದು ಬಂದಿದ್ರು. ಅಂದ್ರೆ ಹೋಗಿ ಬಂದ ತಕ್ಷಣ ಈ ಪ್ರೋಟೀನ್ ಪೌಡ್ರ್ ತೊಗೊಳ್ಳೋದು ಭಾಳ ಬೆಸ್ಟ್. ನೀವು ಭಾಳ ದಪ್ಪ ಇದ್ರಂದ್ರೆ ಹಾಲೊಳಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನಾನು ಬೆಸ್ಟ್ ಪ್ರೋಟೀನ್ ಇರುವಂಥ ಪಂಪ್ಕಿನ್ ಸೀಡ್ಸ್ ಹಾಕೊಂಡಿನಿ. ಇದ್ರೊಳಗೂ ಪ್ರೋಟೀನ್ ಐತಿ ನಿಮಗೆ ಸಾಕಷ್ಟು. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಾಲದಾಗ ಪ್ರೋಟೀನ್ ಅನ್ನೋದು ಎಷ್ಟು ಮುಖ್ಯ ಐತಿ ನಮ್ಮ ಶರೀರಕ್ಕೆ ಅನ್ನೋದು ನೋಡೋಣ. ಪ್ರೋಟೀನ್ ಕೊರತೆ ಯಾವ್ದ್ರಿಂದ ಬರ್ತೈತಿ, ಅದನ್ನ ನಾವು ರಿಕವರಿ ಮಾಡ್ಕೊಳಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದು ಇವತ್ತು ನೋಡೋಣ. ಇದು ಸ್ವಂತ ನನ್ನ ಅನುಭವ. ಯಾಕಂದ್ರೆ ನಾಲೆಜ್ ಪರ್ಪಸ್ ಎಲ್ಲರೂ ಹೇಳ್ಬೋದು, ಅನುಭವಿಸಿ ಹೇಳಿದಾಗ ಮಾತ್ರ ನಿಮ್ಗೆ 100% ಕೊಡಕ್ಕಾಗತ್ತೆ ನನಗೆ. ಮೊದಲಿಗೆ ನಾವೇನು ನೋಡೋಣ ಅಂದ್ರೆ ಪ್ರೋಟೀನ್ ಕೊರತೆ ಇದ್ರೆ ನಮ್ಗೆ ಏನೇನು ಸಿಂಪ್ಟಮ್ಸ್ ತೋರಿಸ್ತ ಅನ್ನೋದು ನೋಡೋಣ. ಫಸ್ಟ್ ನಮ್ಮ ಸ್ನಾಯುಗಳು ಗಟ್ಟಿ ಇರಂಗಿಲ್ಲ, ಕೂದಲು ಉದುರ್ತಿರ್ತಾವು, ನಮ್ಮ ಸ್ಕಿನ್ ಒಳಗ ಅಷ್ಟು ಸ್ಕಿನ್ನ ಹೊಳಿತಿರಂಗಿಲ್ಲ, ಎಲ್ಲ ಡ್ರೈ ಅನಿಸ್ತಿರ್ತೈತಿ, ಯಾವತ್ತೂ ಹಸಿವು ಅನಿಸ್ತಿರ್ತೈತಿ, ಹೊಟ್ಟೆ ತುಂಬಿದ ಅನುಭವ ಇರಂಗಿಲ್ಲ ನಮಗೆ. ಹೊಟ್ಟೆ ತುಂಬಿದ ಥರ ಒಂಥರ ಯಾವತ್ತೂ ಹಸಿವು ಅನಿಸ್ತಿರ್ತೈತಿ ನಮ್ಗೆ, ಒಳ್ಳೆ ತಿನ್ಬೇಕು ಆ ಥರ ಅನಿಸ್ತಿರ್ತೈತಿ. ಈ ಕುರ್ಕಲ್ ತಿಂಡಿ ಎಲ್ಲ ಜಾಸ್ತಿ ತಿನ್ಬೇಕು ಅನಿಸ್ತೈತಿ. ಪ್ರೋಟೀನ್ ಕೊರತೆ ಇದ್ರೆ ನಮಗೆಲ್ಲ ಈ ಥರ ತಿನ್ಬೇಕು ಅನಿಸ್ತಿರ್ತೈತಿ. ಮಕ್ಕಳೊಳಗೆ ಬೆಳವಣಿಗೆ ನಿಧಾನ ಆಗ್ಬೋದು. ಮತ್ತು ಇನ್ನೊಂದು ರೋಗ ನಿರೋಧಕ ಶಕ್ತಿ ಮೇನ್ ಆಗಿ ಅದು ನಮ್ಗೆ ಇರಂಗೇ ಇಲ್ಲ. ಇಮ್ಯುನಿಟಿ ಪವರ್ ಅನ್ನೋಂಥದ್ದು ಇರೋದೇ ಇಲ್ಲ ನಮಗೆ. ಪದೇ ನಮಗೆ ಪದೇ ನಾವು ಆರಾಮ್ ತಪ್ತಿರ್ತೀವಿ. ಅದು ಇವೆಲ್ಲ ಸಿಂಪ್ಟಮ್ಸ್ಗೂ ಪ್ರೋಟೀನ್ ಕೊರತೆ ಅನ್ನೋದು ಕಾರಣ. ಇವೆಲ್ಲ ಸಿಂಪ್ಟಮ್ಸ್ಗೆ ಇನ್ನೊಂದು ಕಾರಣನೂ ಇರ್ಬೋದು. ಮೇನ್ ಆಗಿ ಪ್ರೋಟೀನ್ ಕೊರತೆನ ಭಾಳ ಇರ್ತೈತಿ. ನಮ್ಮ ಕಡೆ ಹೆಂಗಂದ್ರೆ ಜಾಸ್ತಿ ಜೋಳದ ರೊಟ್ಟಿ, ಚಪಾತಿ, ಅನ್ನ ಈ ಥರನ. ಉತ್ತರ ಕರ್ನಾಟಕ ಸೈಡ್ ಅನ್ನದ ಕಡಿಮೆ, ರೊಟ್ಟಿ ಚಪಾತಿ ಜಾಸ್ತಿ ನಮ್ಮಲ್ಲೇ. ಅದ್ರ ಜೊತೆಗೆ ನಾವು ಪ್ರೋಟೀನ್ ತಿನ್ನೋದೇ ಇಲ್ಲ. 30-40 ಆಗುವವರೆಗೂ ಓಕೆ, 30 ಆಗುವವರೆಗೂ ಓಕೆ. 40ಗೆ ಬಂದ ನಂತರ ಏನಾಕೈತೆ ಅಂದ್ರೆ ನಮಗೇನಿಲ್ಲ, ನಮ್ಮ ಮೆಟ್ಲು ಹತ್ತಬೇಕಾದ್ರೆ ಸುಸ್ತಾಗೋದು, ಜಾಸ್ತಿ ಕೆಲಸ ಮಾಡಿದ್ರೆ ಎಲ್ಲ ಸುಸ್ತಾಗೋದು, ಇದೆಲ್ಲಾನು ಯಾವ್ದಕ್ಕೆ ಆಕತ್ತೆ ಅಂದ್ರೆ ನಮ್ಮ ಪ್ರೋಟೀನ್ ಕೊರತೆಯಿಂದನೇ ಆಕತಿ. ಇದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಂದ್ರೆ, ರಿಕವರಿ ಮಾಡ್ಕೋಬೇಕಂದ್ರೆ 30 ಏಜ್ ಆದಾಗಿನಿಂದ ನಾವು ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ನಾವು ಮೊದಲಿಂದ ನಮ್ಮ ಮಕ್ಕಳಿಗೆ ಏನಾರು ನಾವು ಹೇಳ್ಕೊಡ್ಬೇಕಂದ್ರೆ ಪ್ರೋಟೀನ್ ಇರುವಂಥ ಆಹಾರ ಪದ್ಧತಿನ ಮನ್ಯಾಗ ಅಳವಡಿಸ್ಕೋಬೇಕಾಕತಿ. ನಮ್ಮ ಮನೆ ಒಳಗೆ ನಮಗೂ ಇದು ನಮ್ಮ ಮೊದಲಿಂದೆಲ್ಲ ನಮ್ಮ ಅಪ್ಪನ ಕಾಲದಾಗದು ನಮ್ಮ ಅಜ್ಜನ ಕಾಲದಾಗೆಲ್ಲ ರೊಟ್ಟಿ ಚಪಾತಿನ ತಿಂದು ಬಂದಿದ್ರು. ಜವಾರಿ ಫುಡ್ ಇರ್ತಿತ್ತು, ಎಲ್ಲ ಜವಾರಿ ಫುಡ್ ಇರ್ತಿತ್ತು. ಅವೆಲ್ಲ ಏನು ಈ ಹೊಲಕ್ಕೆಲ್ಲ ನಾವು ಗೊಬ್ಬರ ಹಾಕಿ ಬೆಳೆಸ್ತಿದ್ದಿದ್ದಿಲ್ಲ. ಅವಾಗೆಲ್ಲ ಫುಡ್ ಚಲೋ ಇರ್ತಿತ್ತು. ಪ್ರೋಟೀನ್ ಅನ್ನುವಂಥದ್ದು ಅವ್ರಿಗೆ ಏನೂ ಕೊರತೆ ಅಂತ ಅನಿಸ್ಲಿಲ್ಲ, ಎಲ್ಲದ್ರಾಗೂ ಜಾಸ್ತಿ ಪ್ರೋಟೀನ್ ಇರೋದು. ಇವಾಗ ಹೆಂಗಾಗೈತೆ ಅಂದ್ರೆ ನಾವು ತರಕಾರಿಗೂ ಔಷಧಿ ಹಾಕಿ ಬೆಳೆಸ್ತೀವಿ, ಹೊಲಕ್ಕೂ ಎಲ್ಲ ಗೊಬ್ಬರ ಹಾಕಿ ಬೆಳೆಸ್ತೀವಿ. ಹಿಂಗಾಗಿ ಪ್ರೋಟೀನ್ ಕೊರತೆ ಅನ್ನೋಂಥದ್ದು ಭಾಳ ಅಂದ್ರೆ ಭಾಳಷ್ಟು ಆಗತೈತಿ. ಈ ಕೊರತೆ ನಿಗಿಸ್ಕೋಬೇಕಂದ್ರೆ ನಾವು ಏನಾದರೂ ಸಪ್ಲಿಮೆಂಟ್ ತೊಗೊಳಬೇಕಲ್ಲ. ಹಾಗಾಗಿ ನನ್ನ ವಿಷಯದಾಗ ಹೆಂಗಾತಂದ್ರೆ, ಇದು ನಂದು ಟೆನಿಸ್ ಎಲ್ಬೋ ಆಗಿದ್ದು ಜಲ್ದಿ ಕಡಿಮೆ ಆಗಲೇ ಇಲ್ಲ. ಇದು ಭಾಳಷ್ಟು ಟೈಮ್ ತೊಗೋತಿದ್ದ, 5-6 ತಿಂಗಳಿಂದ ಟೈಮ್ ತೊಗೋತು. ಅದಕ್ಕಾಗಿ ನಮ್ಮ ಮನೆ ಒಳಗೆ ನಾವೆಲ್ಲಾನು ಫುಡ್ ಯಾವ ಥರ ತೊಗೋಬೇಕನ್ನೋದು, ನಮ್ಮ ಮನೆ ಒಳಗೆ ನಾವು ಯಾವ ಥರ ಪ್ರೋಟೀನ್ ಅಳವಡಿಸ್ಕೊಂಡ್ವಿ, ಪ್ರತಿಯೊಂದು ಊಟಕ್ಕೂ ಪ್ರೋಟೀನ್ ಇರಲೇಬೇಕಂತ ಹೇಳಿ ಈ ಥರ ಎಲ್ಲ ನಾವು ಚೇಂಜ್ ಮಾಡ್ಕೊಂಡಿವಿ. ನಿಮ್ಗೆ ಹೋಗ್ತಾ ಬೇಕಂದ್ರೆ ನಿಮ್ಗೆ ರೆಸಿಪಿ ಅಥವಾ ಏನಾದ್ರು ಬೇಕಂದ್ರೆ ಹೇಳ್ರಿ, ನಾನು ಒಂದೊಂದ ತೋರಿಸ್ತೇನೆ ನಿಮ್ಗೆ. ನಾವು ಯಾವ ಥರ ಫುಡ್ ಪ್ರಿಪೇರ್ ಮಾಡ್ಕೋತೀವಿ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಇವತ್ತು ನಾನು ಹೇಳಕ್ಕೆ ಹೊಂಟಿರೋದು ಇನ್ನೊಂದು ಏನು ಸಪ್ಲಿಮೆಂಟ್ ಅಂದ್ರೆ ಪ್ರೋಟೀನ್ ಪೌಡರ್ ಒಂದು ಆ್ಯಡ್ ಮಾಡ್ಕೊಂಡ್ವಿ ನಾವು. ಪ್ರೋಟೀನ್ ಪೌಡರ್ ತೊಗೋಬೇಕಂದ್ರೆ ನಿಮ್ದು ಫುಲ್ ಎಕ್ಸಸೈಸ್ ಇರಬೇಕು. ಆಮೇಲೆ ಕೆಲಸ ಜಾಸ್ತಿ ಮಾಡ್ತಿರ್ಬೇಕು. ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಎಕ್ಸಸೈಸ್ ಅಂದ್ರೂ ಮಾಡಬೇಕು. ಆ ಪ್ರೋಟೀನ್ ಪೌಡರ್ ತೊಗೋಬೇಕಂದ್ರೆ ಜಾಸ್ತಿ ಪ್ರಮಾಣದಾಗ ಏನು ಬೇಡ, ಕಡಿಮೆ ಪ್ರಮಾಣದಾಗನ ಒಂದು 30 ಗ್ರಾಮ್ ಪ್ರೋಟೀನ್ ಪೌಡರ್ ಆ ಥರ ತೊಗೊಂಡ್ರೆ ಸಾಕು. ಇನ್ನು 30 ಗ್ರಾಮ್ ಏನೈತಿ, ನಾವೆಷ್ಟು kg ಇರ್ತೀವಿ ಅಷ್ಟು ಗ್ರಾಮ್ ನಾವು ಪ್ರೋಟೀನ್ ತೊಗೋಬೇಕನ್ನುವಂಥದ್ದು ಐತಲ್ಲ. ಅದನ್ನು ಯಾವ ಥರ ನೀವು ಡಿವೈಡ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಬೇಕಂದ್ರೆ, ಊಟದೊಳಗೆ ಒಂದು 30 ಗ್ರಾಮ್ ಪ್ರೋಟೀನ್ ಸಿಗ್ಬೇಕು ನಮ್ಗೆ. ಆ ಪೌಡ್ರಿಂದ ಒಂದು 30 ಗ್ರಾಮ್ ಪ್ರೋಟೀನ್ ಸಿಗಬೇಕು. ಊಟದೊಳಗನ ನೀವು 60 ಗ್ರಾಮ್ ಪ್ರೋಟೀನ್ ತೊಗೋತಂದ್ರೆ ಆಗಂಗಿಲ್ಲ, ಅಷ್ಟು ತಿನ್ನಕ್ಕಾಗಂಗಿಲ್ಲ ನಮ್ಗೆ. ಮೊದಲೆಲ್ಲ ನಾವು ಅಷ್ಟು ತಿಂದಿರಂಗಿಲ್ಲ. ಇವಾಗ ಅಷ್ಟು ಒಮ್ಮೆಲೆ ತಿನ್ಬೇಕಂದ್ರೆ ಅಷ್ಟು ಅರ್ಗಿಸ್ಕೊಳಕ್ಕೂ ಆಗಂಗಿಲ್ಲ, ಅಷ್ಟು ತಿನ್ನಕ್ಕೂ ಆಗಂಗಿಲ್ಲ ನಮ್ಗೆ. ಫುಡ್ ಒಳಗೆ ಪ್ರೋಟೀನ್ ತೊಗೋಬೇಕಂದ್ರೆ ನೀವು ಜಾಸ್ತಿ ಪ್ರೋಟೀನ್ ಇರುವಂಥದ್ದು ಎಗ್ ಥರ ತಿನ್ಬೇಕಾಕತಿ. ಅಷ್ಟೆಲ್ಲ ನಮ್ಮ ಕಡೆ ತಿನ್ನಕ್ಕಾಗಂಗಿಲ್ಲ. ಯೂಶಲಿ ನಮ್ಮ ಕಡೆ ಹೆಂಗಾಕತ್ತೆ ಅಂದ್ರೆ ಈ 1 ತಿಂಗಳ ಶ್ರಾವಣ ಮಾಸ ತಿನ್ನಂಗಿಲ್ಲ. ಆಮೇಲೆ 1 ತಿಂಗಳು ನಾವು ದೇವ್ರಿಗೆ ವಾರ ಅಂತ ಹಿಡಿತೀವಿ, ಅವಾಗ ಮಾಡೋಕ್ಕಾಗಂಗಿಲ್ಲ. ಮತ್ತು ಕೆಲವೊಂದು ಮನ್ಯಾಗ ನಮ್ಮ ಮನೆ ಒಳಗನ ದೇವ್ರ ವಾರದ ದಿವ್ಸ ನಾವು ಮಾಡಂಗಿಲ್ಲ, ನಮ್ಮ ಮನೆ ದೇವ್ರ ವಾರದ ದಿವ್ಸ ಮಾಡಂಗಿಲ್ಲ.
ಹಾಗಾಗಿ ಭಾಳ ಅಂದ್ರೆ ಭಾಳಷ್ಟು ಪ್ರೋಟೀನ್ ಕೊರತೆ ಬಂದ್ಬಿಡ್ತೈತೆ ನಮ್ಗೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ನೀವು ಕಡಿಮೆ ರೇಟ್ನಾಗ ಪ್ರೋಟೀನ್ ತೊಗೋಬೇಕಂದ್ರೆ ಎಗ್ಗನ್ನ ತಿನ್ನಬೇಕು. ಇಲ್ಲಾಂದ್ರೆ ನೀವು ಎಗ್ ತಿನ್ನಂಗಿಲ್ಲಪ್ಪ ಅಂದ್ರೆ ನೀವು ಪನ್ನೀರ್ ತೊಗೋಬೋದು, ತೋಪು ತೊಗೋಬೋದು. ಎಗ್ ರಿಚ್ ಏನೋ ಪ್ರೋಟೀನ್ ರಿಚ್ ಇರುವಂಥ ಕಾಳುಗಳನ್ನು ನಾವು ಜಾಸ್ತಿ ತಿನ್ಬೇಕಾಕತಿ. ಅದಕ್ಕಾಗಿ ಪನ್ನೀರ್ಗೆ ಜಾಸ್ತಿ ಖರ್ಚಾಕೈತೆ ನಮ್ದು. ಹಾಗಾಗಿ ಎಗ್ ಕಡಿಮೆ ಬೆಲೆ ಒಳಗೆ ಪ್ರೋಟೀನ್ ಸಿಗ್ಬೇಕಂದ್ರೆ ನಮ್ಗೆ ಎಗ್ಗನ್ನ ಬೇಕು. ಅದಕ್ಕೆ ಎಗ್ ಕೆಲವೊಂದು ದೇವ್ರ ವಾರದ ದಿವಸ ತಿನ್ನಂಗಿಲ್ಲ. ಈ ಥರ ನಾವು ಒಂದೊಂದು ತಿಂಗಳೆಲ್ಲ ಬಿಟ್ಟಿರ್ತೀವಲ್ಲ, ಅವಾಗೆಲ್ಲ ತಿನ್ನಕ್ಕಾಗ್ಲಾರ್ದಾಗ ಬೆಸ್ಟ್ ನಾವೊಂದೇನು ಕಂಡು ಹಿಡ್ದೀನಿ, ಬೆಸ್ಟ್ ನಾವೊಂದೇನು ಪ್ರೋಟೀನ್ ಪೌಡರ್ ತೊಗೊಂಡಿನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಕಡಿಮೆ ರೇಟಿಂದು ಪ್ರೋಟೀನ್ ತೊಗೊಂಡ್ರೆ ಅದು ಎಲ್ಲ 30 ಒಳಗೆ ಏಜ್ ಇದ್ದವ್ರಿಗೆ, ಅವರು ಎಲ್ಲ ಫಿಟ್ನೆಸ್ ಇದು ಏನು ಜಿಮ್ಗೆಲ್ಲ ಹೋಗಿರ್ತಾರಲ್ಲ ಅವ್ರಿಗೆಲ್ಲ ಅದು ಅಟ್ಟಿಸ್ಕೋತೈತಿ. ನಮ್ಗೆ ಹೆಂಗಂದ್ರೆ ನಾವು 40+ ಅವ್ರಿಗೆಲ್ಲ ಹೆಂಗಿರ್ಬೇಕಂದ್ರೆ ಒಂದು ಒಳ್ಳೆ ಪ್ರೋಟೀನ್ ಬೇಕು ನಮ್ಗೆ, ಹೆಲ್ದಿ ಪ್ರೋಟೀನ್ ಬೇಕು. ಜಾಸ್ತಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅದ ಪ್ರೋಟೀನ್ನ ನಾನು ಪ್ರಿಪೇರ್ ಮಾಡ್ತೀನಿ ನಿಮಗೆ. ಯಾವ ಪ್ರೋಟೀನ್ ಡಬ್ಬಿ ನಾವು ತರಿಸಿದ್ವಿ, ಮೊದಲು ಯಾವ ತರಿಸಿ ನೋಡಿದ್ವಿ, ಆಮೇಲೆ ಯಾವ ತರಿಸಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಅದಾವ ನನ್ನ ಕಡೆ, ಅದನ್ನು ಹಂಚ್ಕೋತೀನಿ ನಾನು. ಪ್ರೋಟೀನ್ ಯಾಕೆ ತೊಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗೈತೆ ಅನ್ಕೊಂಡಿನಿ. ದಪ್ಪ ಸಣ್ಣ ಸೆಕೆಂಡರಿ, ಅದು ನಾವು ಫಿಟ್ ಆಗಿರಬೇಕು, ವ್ಯಾಯಾಮ ಮಾಡಬೇಕು. ನಾವು ವಯಸ್ಸಾದ್ಮೇಲೂ ಚಲೋ ತಂಗಿರ್ಬೇಕಂದ್ರೆ ಇನ್ನೊಬ್ರು ಯಾರು ನಮ್ಮ ಹೆಲ್ಪಿಗೆ ಬರಬಾರ್ದಪ್ಪ ಅಂದ್ರೆ ಇದೆಲ್ಲ ನಾವು ಈಗಿಂದನ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ರೆಡಿ ನಮ್ದೆಲ್ಲ ಲೇಟ್ ಆಗೈತಿ. ಈಗ 30 ಆದವ್ರಂತೂ ಇದನ್ನ ಲಕ್ಷ ಕೊಟ್ಟ ನೀವು ಈಗಿಂದನ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಂದೆ ವಯಸ್ಸಾದ್ಮೇಲೆ ನಮ್ಗೆ ಯಾರು ಹೆಲ್ಪಿಗೆ ಬರಬಾರ್ದಪ್ಪ ಅಂದ್ರೆ ಈ ಪ್ರೋಟೀನ್ ಪೌಡರ್ ಆಗಲಿ, ಆಮೇಲೆ ಊಟದ ಪದ್ಧತಿ, ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲಾನು ಈಗ ಮಾಡ್ರಿ. ಆದಷ್ಟು ಹೆಲ್ದಿ ಫುಡ್ ತಿನ್ರಿ. ಶುಗರ್ ಇರುವಂಥ ಹಣ್ಣು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. 30 ಆದಿಂದ ಇದೆಲ್ಲ ಎಚ್ಚೆತ್ಕೋಬೇಕು. ಶುಗರ್ ಅಂತೂ ಕಂಪ್ಲೀಟ್ ಬಿಟ್ಬಿಡ್ಬೇಕು. ಟೀ, ಕಾಫಿ ಇದೆಲ್ಲ ಬಿಟ್ಬಿಡ್ಬೇಕು. ಏನಿದ್ರು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಈ ಥರನ ಕುಡೀರಿ. ಅದನ್ನ ಬಿಟ್ರೆ ಶುಗರ್ ಇರುವಂಥ ಹಣ್ಣು ಭಾಳ ತಿನ್ನಕ್ಕೆ ಹೋಗ್ಬೇಡ್ರಿ. ಶುಗರ್ ಕಡಿಮೆ ಇರುವಂಥವು ಈ ಪೇರು ಹಣ್ಣು, ಇಂಥ ಪಪ್ಪಾಯ, ಸ್ವಲ್ಪ ಕಡಿಮೆ ಶುಗರ್ ಇರುವಂಥವು ತಿನ್ನಿರಿ. ಚಿಕ್ಕು, ಆಮೇಲೆ ಬಾಳೆಹಣ್ಣು, ವೇಟ್ ಲಾಸ್ ಮಾಡೋರು ಇವನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಮಾವಿನ ಹಣ್ಣು, ಇದೆಲ್ಲ ಜಾಸ್ತಿ ಶುಗರ್ ಇರುವಂಥ ಹಣ್ಣುಗಳು. ಶುಗರ್ ಅಷ್ಟೇ ಬಿಟ್ಟು ಅಂದ್ರಲ್ಲ, ಶುಗರ್ ಇರುವಂಥ ಕಂಟೆಂಟ್ ಇರುವಂಥ ಹಣ್ಣುಗಳನ್ನು ನಾವು ಕಡಿಮೆ ತಿನ್ಬೇಕಾಕತಿ. ಅದಕ್ಕೆ ಇವತ್ತು ಬೆಸ್ಟ್ ಒಂದು ಪ್ರೋಟೀನ್ ಪೌಡರ್ ನಿಮಗೆ ತೋರಿಸ್ತೀನಿ ನಾನು. ಈ ಪ್ರೋಟೀನ್ ಪೌಡರ್ ತೊಗೋಬಾರ್ದು, ತೊಗೋಬೇಕನ್ನುವಂಥ ಚರ್ಚೆ ಭಾಳ ಇರ್ತಾವೆ. ಯಾವಂದ್ರೆ ನಮ್ಮ ಬಾಡಿ ಮೇಲೆ ಹೋಗೈತದು. ನಾವು ಎಕ್ಸಸೈಸ್ ಯಾವ ಥರ ನಾವು ಇಟ್ಕೋತೀವಿ ಅದ್ರ ಮೇಲೆ ಹೋಗತಿ. ಅದಕ್ಕಾಗಿ ನೀವು ಸಿಕ್ಕಾಪಟ್ಟಿ ಕೆಲಸ ಮಾಡ್ತಿದ್ರಂದ್ರೆ, ಹೊಲದೊಳಗೆ ಕೆಲಸ ಮಾಡ್ತಿದ್ರಂದ್ರೆ, ಪ್ರೋಟೀನ್ ಕೊರತೆ ಇತ್ತಂದ್ರೆ ಪದೇ ಪದೇ ನೀವು ಹಾಸ್ಪಿಟಲ್ಗೆ ಹೋಗಿದ್ರಂದ್ರೆ ಈ ಪೌಡ್ರ್ ತೊಗೋದು ಮರ್ಯಾಕೆ ಹೋಗ್ಬೇಡ್ರಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ನಮ್ಗಿಂತ ಹೆಚ್ಚು ಯಾವುದೂ ಇರಂಗಿಲ್ಲ. ನಮ್ದು ಆರೋಗ್ಯಕ್ಕಿಂತ ಹೆಚ್ಚು ನಮ್ಗೆ ಯಾವುದೂ ಇರಂಗಿಲ್ಲ. ಯಾವುದಕ್ಕೋ ದುಡ್ಡು ತೊಡಗಿಸ್ತಿರ್ತೀವಿ. ನಮ್ಮ ಆರೋಗ್ಯಕ್ಕಾಗಿ ನಾವು ಎಕ್ಸಸೈಸ್ ಮಾಡ್ಕೊಂಡು, ಹೆಲ್ದಿ ಫುಡ್ ತಿನ್ಕೊಂಡು, ಈ ಥರ ಯಾವ್ದಾರು ಒಂದು ಸಪ್ಲಿಮೆಂಟ್ ತೊಗೋರಿ. ನಾನು ಅದನ್ನ ಕಂಟಿನ್ಯೂ ಮಾಡಂಗಿಲ್ಲ. ಯಾಕಂದ್ರೆ ನನಗೀಗ ಸದ್ಯಕ್ಕೆ ನೀಡ್ ಐತೆ ಅದು ನನಗೆ. ನಂದು ಬೋನ್ಸ್ ಸ್ಟ್ರಾಂಗ್ ಆಗ್ಬೇಕಾಗೈತಿ. ಹಾಗಾಗಿ ನಾವು ವಾಪಸ್ ಇಷ್ಟು ದಿವಸ ಎಲ್ಲ ಮಾಡಿದ್ದು ರಿಕವರಿ ಆಗ್ಬೇಕಲ್ಲ. ಇಷ್ಟು ದಿವಸ ಎಲ್ಲ ಫುಡ್ ಸ್ಟೈಲ್ ಸರಿ ಇರಲಿಲ್ಲ ನಮ್ಮದು. ಇವಾಗೆಲ್ಲ ಚೇಂಜ್ ಮಾಡ್ಕೊಂಡಿವಿ. ಫುಡ್ ಸ್ಟೈಲ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಹೆಂಗಿರ್ಬೇಕು, ನಾವು ಯಾವ ಥರ ವಿಚಾರ ಮಾಡಬೇಕು, ಒಳ್ಳೆ ವಿಚಾರ ಮಾಡ್ಬೇಕು ಅನ್ನೋದು ಇವಾಗೆಲ್ಲ ನಾವು ಅದನ್ನು ಕಲ್ಕೊಂಡಿವಿ. ಈಗ ನಿಮಗೆ ಯಾವ ಪೌಡ್ರನ್ನು ತೋರಿಸ್ತಾನೆ, ಲೇಟ್ ಮಾಡಂಗಿಲ್ಲ. ಬರ್ರಿ ಈಗ ಹೋಗುನು. ನಾವು ಮೊದಲಿಗೆನ ಟೆಸ್ಟ್ ಮಾಡಕ್ಕಂತೇಳಿ ತರಿಸಿರುವಂಥ ವೇ ಪ್ರೋಟೀನ್ ಇದು ಒಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ಲೇವರ್ ಇರುವಂಥ ಪ್ರೋಟೀನ್ ಪೌಡ್ರ್ ಇದು. ಟೆಸ್ಟ್ ಮಾಡಕ್ಕಂತ ಹೇಳಿ 5 ಪ್ಯಾಕ್ ಬರ್ತಾವೆ ನಮ್ಗೆ. ಒಂದು ಪಾಕೆಟ್ ಒಳಗೆ 5 ಪ್ಯಾಕ್ ಬರ್ತಾವೆ. ಒಂದು 5 ದಿವಸ ತೊಗೊಂಡು ನೀವು ಟೆಸ್ಟ್ ಮಾಡ್ಕೋಬೋದು. ಇದು ಯಾವ್ದು ತರಿಸಿದ್ವಿ ನಾವು ಫಸ್ಟ್ ಅಂದ್ರೆ ಆಪ್ಟಿಮಮ್ ನ್ಯೂಟ್ರಿಷನ್ ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಪ್ರೋಟೀನ್ ಅಂತೇಳಿ. ಇದು ಒಂದೇನು ವೇ ಪ್ರೋಟೀನ್ ಸಪ್ಲಿಮೆಂಟ್. ಮುಖ್ಯವಾಗಿ ವೇ ಪ್ರೋಟೀನ್ ಐತಿ ಇರಿದಾಗ ಜಾಸ್ತಿ ಅಂದ್ರೆ ಇದು ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಪ್ರಮಾಣ ಪೂರೈಸ್ಕೊಳ್ಳೋಕೆ ಸಹಾಯ ಭಾಳ ಮಾಡ್ತೈತಿ. ಇದು ನಾವು ಟೆಸ್ಟಿಂಗ್ ಅದು ತರಿಸಿದ್ವಿ. ನಮ್ಮ ಸ್ನಾಯುಗಳ ಬೆಳವಣಿಗೆ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಇದು ರಿಕವರಿ ಆಗಕ್ಕೆ ಇನ್ನೂ ಚಲೋ ಅನಿಸ್ತೈತಿ. ಇನ್ನೊಂದು ಏನು ನೆನಪಿಟ್ಕೋಬೇಕಂದ್ರೆ ನಾವು ಈ ವೇ ಪ್ರೋಟೀನ್ ತೊಗೋಬೇಕಂದ್ರೆ ಊಟ ಮಾಡ್ಲಾರ್ದ ಯಾವತ್ತೂ ಪ್ರೋಟೀನ್ ಪೌಡರ್ ತೊಗೋಬಾರ್ದು. ಊಟದ ಜೊತೆಗೇನ ಪ್ರೋಟೀನ್ ಪೌಡರ್ ರೂಢಿ ಮಾಡ್ಕೋಬೇಕು. ಮತ್ತು ವರ್ಕೌಟ್ ಮಾಡಬೇಕು, ಸಾಕಷ್ಟು ಕೆಲಸ ಮಾಡ್ಬೇಕು, ನಾವು ಆ್ಯಕ್ಟಿವಿಟಿ ಜಾಸ್ತಿ ಇರ್ಬೇಕು ನಮ್ಮಲ್ಲೇ. ಹಂಗೆ ನಾವು ಕುತ್ಕೊಂಡು ಈ ಪ್ರೋಟೀನ್ ಪೌಡ್ರ್ ಕುಡಿತೀವಿ ಅಂದ್ರೆ ಇದು ಭಾಳ ಡೇಂಜರ್ ಇದು. ಹಾಗಾಗಿ ಇದನ್ನು ತೊಗೋಬೇಕಂದ್ರೆ ಸಪ್ಲಿಮೆಂಟ್ ಆಗಿನ ನಾವು ತೊಗೋಬೇಕು. ಊಟನೂ ತೊಗೋಬೇಕು, ಒಳ್ಳೆಯ ಆಹಾರ ಪದ್ಧತಿನೂ ಇರಬೇಕು, ಒಂದು ಒಳ್ಳೆ ವೇ ಪ್ರೋಟೀನ್ ಪೌಡ್ರು ತೊಗೋಬೇಕು ನಾವು. ಅದಕ್ಕಾಗಿ ಜಾಸ್ತಿ ದಪ್ಪ ಇರೋರು ನೀರೊಳಗೆ ತೊಗೋತಾರೆ ಇದನ್ನು. ಮತ್ತು ಸಣ್ಣ ಇರೋರು ಯಾವ ಥರ ತೊಗೋತಾರೆ ಅಂದ್ರೆ ಇದನ್ನು ಹಾಲೊಳಗೆ ತೊಗೋಬೋದು ಇದನ್ನು. ಇನ್ನು ಬೇರೆ ಬೇರೆ ಮೀಲ್ಸ್ ಜೊತೆ ತೊಗೋಬೋದು. ನಾನು ಹೋಗ್ತಾ ನಿಮ್ಗೆ ನಾ ಯಾವ್ಯಾವ ಥರ ನಾ ತೊಗೋತೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ. ಇವತ್ತು ನಾ ಮೊದಲಿಗೆ ಯಾವ್ದು ತರಿಸಿದ್ನಿ, ಆಮೇಲೆ ಯಾವ್ದು ಆರ್ಡ್ರ್ ಮಾಡಿದ್ನಿ ಅನ್ನೋದು ಹೇಳಾಕ್ತೀನಿ ಅಷ್ಟೇ. ಇದನ್ನು ತೊಗೊಂಡು ಟೆಸ್ಟ್ ಮಾಡ್ಕೊಂಡ್ವಿ, ನಮಗೆಲ್ಲ ಸರಿ ಹೋಯ್ತು. ಆಮೇಲೆ ನೆಕ್ಸ್ಟ್ ಆರ್ಡ್ರೂ ಬಂತು. 2 kgದು ಒಮ್ಮೆ ಹಾಕಿದ್ದೆ ನಾವು. ಪದೇ ಪದೇ ನಿಮ್ಗೆ ಏನು ಹೇಳೋದಂದ್ರೆ
ಊಟಕ್ಕೆ ಬದಲಿ ಅಲ್ಲ ಇದು. ಊಟದ ಜೊತೆಗೇನ ತಗೊಳ್ಳೋಂಥದ್ದು ಇದು. ಅದ್ರೊಳಗೆ ನಮ್ಮ ಫುಡ್ ಸ್ಟೈಲ್ ಭಾಳ ಚಲೋ ಇರಬೇಕು. ಹೆಂಗಂದ್ರೆ ಬೆಳಗ್ಗೆನ ನಾವು ಸಾಕಷ್ಟು ತರಕಾರಿ ಸ್ಟೀಮ್ ಮಾಡಾಗಲಿ ರಾ ಆಗಲಿ ತಿನ್ಬೇಕಾದ್ರೆ ಸ್ವಚ್ಛಂಗೆ ತೊಳೆದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಉಪ್ಪು ನೀರು ಹಾಕಿ ಸೋಡಾ ಹಾಕಿ ಕ್ಲೀನಂಗೆ ತರಕಾರಿ ತೊಳೆದು ತಿನ್ನೋದ್ರಿಂದ, ಯಾಕಂದ್ರೆ ಸಾಕಷ್ಟು ತರಕಾರಿಗೆ ಔಷಧಿ ಹೊಡೆದಿರ್ತಾರೋ ನಿಮಗೂ ಗೊತ್ತೈತದು. ಎಷ್ಟು ನೀವು ತೊಳೆದ್ರೂ ಕಡಿಮೆನ. ಒಂದು ಒಳ್ಳೆ ಫೈಬರ್ ಸಿಗ್ಬೇಕಂದ್ರೆ ನಿಮಗೆ ಬೆಳಿಗ್ಗೆ ತರಕಾರಿ ಮೀಲ್ಸ್ ತಿನ್ನಿರಿ. ತರಕಾರಿ ಜೊತೆಗೇನ 2 ಎಗ್ ತಗೋರಿ. ಆಮೇಲೆ ಅದ್ರ ಜೊತೆಗೇನ ನೀವು ಏನಾರ ವ್ಯಾಯಾಮ ಅಥವಾ ಜಿಮ್ಗೆ ಏನಾರ ಹೋಗಿದ್ರಂದ್ರೆ, ಮನೆ ಒಳಗನ ವ್ಯಾಯಾಮ ಮಾಡ್ತಿದ್ರಂದ್ರೆ, ವಾಕಿಂಗ್ ಮಾಡ್ತಿದ್ರಂದ್ರೆ, ರನ್ನಿಂಗ್ ಮಾಡ್ತಿದ್ರಂದ್ರೆ ಹೋಗಿ ಬಂದ ತಕ್ಷಣನ ಈ ಪ್ರೋಟೀನ್ ಪೌಡ್ರ್ ತೊಗೊಳ್ಳೋದು ಭಾಳ ಬೆಸ್ಟ್. ನೀವು ಭಾಳ ದಪ್ಪ ಇದ್ರಂದ್ರೆ ಹಾಲೊಳಗೆ ತೊಗೊಳಕ್ಕೆ ಹೋಗ್ಬೇಡ್ರಿ, ನೀರೊಳಗೆ ತಗೋರಿ. ನೀವೇನಾರ ಸಣ್ಣ ಇದ್ರಂದ್ರೆ ನೀವು ಇದನ್ನ ಹಾಲೊಳಗೆ ತೊಗೊಳ್ಳೋದು ಬೆಸ್ಟ್ ಇದು. ಆಮೇಲೆ ನಾವು ಯಾವುದು ಪೌಡ್ರು ತರಿಸಿದ್ವಿ ಮಸಲ್ ಬ್ಲಾಸ್ ಬಯೋಜಿಮ್ ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅಂಥೇಳಿ. ಇದೊಂದು ಬೆಸ್ಟ್ ವೇ ಪ್ರೋಟೀನ್ ಇದು. ಏಜ್ ಆದವ್ರಿಗೆ ಇನ್ನೂ ಏನು 30-40 ಪ್ಲಸ್ ಆದವ್ರಿಗೆ ಬೆಸ್ಟ್ ಇದು. ನಾವು ಇದು ಕಡಿಮೆ ರೇಟಿಂದು ತರಿಸ್ಬೋದು. ಕಡಿಮೆ ರೇಟಿಂದ ಏನಾಗುತ್ತಂದ್ರೆ ಅದೆಲ್ಲ ಹೆವಿ ವರ್ಕೌಟ್ ಮಾಡೋರಿಗೆಲ್ಲ ವರ್ಕ್ ಆಕತಿ. ನಾವೆಲ್ಲ ಅಷ್ಟೆಲ್ಲ ಹೆವಿ ವರ್ಕ್ ಮಾಡಂಗಿಲ್ಲ. ನಮಗೊಂದು ಸ್ವಲ್ಪ ಸೂಕ್ಷ್ಮವಾದದ್ದು ಬೇಕಲ್ಲ, ಹಾಗಾಗಿ ನನ್ನ ಮಗ ಇದನ್ನ ಚೂಸ್ ಮಾಡಿ ಭಾಳಷ್ಟು ಸರ್ಚ್ ಮಾಡಿ ಈ ಪೌಡ್ರನ್ನ ಆರ್ಡ್ರ್ ಹಾಕಿದ್ದ. ಹಾಗಾಗಿ ಈ ಪೌಡ್ರ್ ನಿಮ್ಗೆ ಅನ್ಬಾಕ್ಸಿಂಗ್ ಮಾಡೋ ತೋರ್ಸಾಕತ್ತೀನಿ. ಇದು ಇದ್ರ ಸಿಸ್ಟಮ್ ಭಾಳ ಬೆಸ್ಟ್ ಐತಿ. ಈ ಮ್ಯಾಲೆ ಏನು ಸ್ಕೂಪ್ ಕೊಟ್ಟಾರಲ್ಲ, ಈ ಸ್ಕೂಪ ಮ್ಯಾಲನ ಇಡ್ಬೇಕು, ಇದನ್ನ ಒಳಗೆ ಬಿಡಬಾರ್ದು ಅಂಥೇಳಿ ಆ ಥರ ಸಿಸ್ಟಮ್ ಐತಿದು. ಈ ಪ್ಯಾಕಿಂಗ್ನು ಭಾಳ ಇಷ್ಟ ಆಯ್ತು ನನಗೆ. ಇದನ್ನ ಈ ಥರ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಒಂದು ಸ್ಕೂಪ್ ಅಷ್ಟೇ ಸಾಕು ನಮ್ಗೆ. ಒಂದು ಡೇಗೆ ಒಂದು 30 ಗ್ರಾಮ್ ಅಷ್ಟು ಸಿಗ್ತದೆ ನಮ್ಗೆ. ಇದನ್ನು ಯಾವ ಥರ ನಾನು ಪ್ರಿಪೇರ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಅಂತ ತೋರಿಸ್ತೀನಿ ನಿಮ್ಗೆ. ಮತ್ತು ಆಮೇಲೆ ನಾನು ಬೇರೆ ಬೇರೆ ಮೀಲ್ಸ್ ಒಳಗೆಲ್ಲ ಪ್ರಿಪೇರ್ ಮಾಡಕತ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ಥರ ವಿಡಿಯೋ ನಾನು ಹಾಕ್ತಿರ್ತೀನಿ. ಹೆಲ್ದಿ ನಾವೇನೇನೆಲ್ಲ ಟ್ರೈ ಮಾಡಿರ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನು. ನಾನು ಈಗ ಒಂದು ಸ್ಕೂಪ ಒಂದು ಗ್ಲಾಸಿಗೆ ಹಾಕ್ಕೊಂಡಿನಿ. ಇದಕ್ಕೆ ಹಾಲು ಹಾಕ್ಕೊಳಕತ್ತೀನಿ ನಾನು. ನೀವು ನೀರು ಬೇಕಾದರೂ ಹಾಕ್ಕೋಬೋದು. ನಂದಷ್ಟು ಪ್ಯಾಟ್ ಇಲ್ಲ, ಹಾಗಾಗಿ ನಾನು ಹಾಲು ಹಾಕ್ಕೊಳಕತ್ತೀನಿ. ಜಾಸ್ತಿ ಪ್ಯಾಟ್ ಲಾಸ್ ಮಾಡೋರು ಮಾತ್ರ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಲು ಕಡಿಮೆ ಯೂಸ್ ಮಾಡಿರಿ. ಆಮೇಲೆ ಇದ್ರ ಜೊತೆಗೆ ನಟ್ಸ್ ಅದು ಎಲ್ಲನೂ ತಿನ್ಬೇಕಾಕತ್ತೆ ನೀವು. ಆಮೇಲೆ ನಾನು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎಲ್ಲನೂ ನೆನೆಸ್ಕೊಂಡಿರ್ತೀನಿ ನಾನು ಬೆಳಗ್ಗೆ. ಇದೊಂದೆಲ್ಲ ಡೈಲಿ ರೂಟೀನ್ ನಮ್ಮದು. ಇದನ್ನ ಹಾಕಿ ಫಸ್ಟ್ ವಿಸ್ಕ್ ಮಾಡ್ಕೊಂಡಿನಿ ನಾನು. ಕರೆಕ್ಟಾಗಿ ವಿಸ್ಕ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಒಂದು 2 ಸ್ಪೂನ್ ಹಾಕ್ಕೊಳಕತ್ತೀನಿ. ಈ ಥರ ಹಾಕ್ಕೊಂಡು ನೀವು ಇದಕ್ಕೆ ಬಾಳೆಹಣ್ಣು ಹಾಕೋಬೋದು, ಓಟ್ಸ್ ಹಾಕೋಬೋದು. ನಾನು ಹೋಗ್ತಾ ತೋರಿಸ್ತೀನಿ, ತಂದಿನಿಲ್ಲ ನಿಮ್ಗೆ, ತೋರಿಸ್ತೀನಿ ನಾನು ನೆಕ್ಸ್ಟ್ ನಿಮ್ಗೆ. ನಾನು ಬೆಸ್ಟ್ ಪ್ರೋಟೀನ್ ಇರುವಂಥ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿನಿ. ಇದ್ರೊಳಗೂ ಪ್ರೋಟೀನ್ ಐತೆ ನಿಮಗೆ ಸಾಕಷ್ಟು. ಆದ್ರೇನು ಜಾಸ್ತಿ ತಿನ್ನೋ ಹಂಗಿಲ್ಲ ಇವನ್ನೆಲ್ಲ. 1 ಸ್ಪೂನ್ ಅಷ್ಟೇ ತಿನ್ಬೋದು ನೀವು. ನಿಮಗೆ ಟೇಸ್ಟಿಗೆ ಇನ್ನೂ ಟೇಸ್ಟ್ ಬೇಕಂದ್ರೆ ಜೇನುತುಪ್ಪ ಹಾಕೋಬೋದು, ಇಲ್ಲ ಅಂದ್ರೆ ನೀವು ಹಂಗನೂ ತೊಗೋಬೋದು. ಚಾಕ್ಲೇಟ್ ಫ್ಲೇವರ್ ಇರ್ತೈತೆ ಅದ್ರಾಗ, ಆದಷ್ಟು ನ್ಯಾಚುರಲ್ ಶುಗರ್ ಇರ್ತೈತಿ. ಹಾಗಾಗಿ ನೀವು ಹಂಗನೂ ತೊಗೋಬೋದು, ಇಲ್ಲಾಂದ್ರೆ ಜೇನುತುಪ್ಪನೂ ಬಾಡಿಗೆ ಒಳ್ಳೆಯದು. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು ನೀವು. ನಂದು ಜೇನುತುಪ್ಪ ಬಾಟ್ಲ್ ಖಾಲಿ ಆಗಿತ್ತಲ್ಲ, ಹಂಗಾಗಿ ಫಿಲ್ ಮಾಡ್ಕೊಳಕತ್ತೀನಿ. ಹಾಕೊಂಡು ಈ ಥರ ಸ್ವಲ್ಪ ಹಾಕೋಬೋದು ನೀವು ಟೇಸ್ಟಿಗೆ. ಯಾವ್ಯಾವೆಲ್ಲ ನಟ್ಸ್ ಆಮೇಲೆ ಸೀಡ್ಸ್ ಪ್ರತಿಯೊಂದೂ ತಿನ್ನಿರಿ. ಎಲ್ಲದ್ರೊಳಗೂ ಎಲ್ಲ ಥರನೂ ನಿಮಗೆ ಶರೀರಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಸಿಗ್ತದೆ ನಿಮಗೆ. ಆದಷ್ಟು ಹೆಲ್ದಿ ಇರಕ್ಕೆ ಟ್ರೈ ಮಾಡೋನು ಎಲ್ಲರೂ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಸಿಕ್ಕತ್ತೆ ಅನ್ಕೊಂಡಿನಿ. ಇದ್ರದ್ದು ಏನಾರ ಪೌಡ್ರ್ ಲಿಂಕ್ ಬೇಕಂದ್ರೆ ವೆಬ್ಸೈಟ್ ಲಿಂಕ್ ಕೊಡ್ತೀನಿ ನಾನು. ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ಏನೋ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನೋಡಿದ್ರಲ್ಲ ಯಾವ್ಯಾವ ರೀತಿ ಎಲ್ಲ ನಾವು ಪೌಡ್ರ್ ತರಿಸಿದ್ವಿ, ಅದನ್ನ ಯಾವ ಥರ ನಾವು ತೊಗೋತೀವಿ ಅಂಥೇಳಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.